ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್ 5ನೇ ತರಗತಿ ಕನ್ನಡ. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. ಅಂಕಗಳು 40, ಅವಧಿ 90 ನಿಮಿಷ. ಮೊದಲನೇ ಪ್ರಶ್ನೆ, 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 1, ವಿದ್ಯಾರ್ಥಿಯ ಕಾಯಕವೇ ಅವನ ವಿದ್ಯಾಭ್ಯಾಸ. ಅಡಿಗೆರೆ ಎಳೆದ ಪದದ ಸಮಾನಾರ್ಥಕ ಪದ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕಾಯಕ ಎನ್ನುವ ಪದಕ್ಕೆ ಅಡಿಗೆರೆಯನ್ನ ಎಳೆಯಲಾಗಿದೆ. ಎ ವಿಶ್ರಾಂತಿ, ಬಿ ಆಲಸ್ಯ, ಸಿ ಆಡಂಬರ, ಡಿ ಶ್ರಮ ಎಂದು ಕೊಟ್ಟಿದ್ದಾರೆ. ಕಾಯಕ ಇದರ ಸಮಾನಾರ್ಥಕ ಪದ ಶ್ರಮ ಆಗಿದೆ. ಆದ್ದರಿಂದ ಉತ್ತರ ಡಿ ಶ್ರಮ. ಪ್ರಶ್ನೆ ನಂಬರ್ 2, ಕರಿಯ ಕೋತಿಯೊಂದು ಕರಿಗಳ ಕಾಳಗ ನೋಡಿ ಭಯದಿಂದ ಜೋರಾಗಿ ಅರಚುತ್ತಿತ್ತು. ಈ ವಾಕ್ಯದಲ್ಲಿ ಕರಿ ಪದವು ಸೂಚಿಸುವ ನಾನಾರ್ಥ. ಇಲ್ಲಿ ಕರಿ ಪದದ ನಾನಾರ್ಥ ಪದವನ್ನು ನಾವು ನೋಡಬೇಕು. ಎ ಕಪ್ಪು ಆನೆ, ಬಿ ಕಪ್ಪು ಮಾವುತ, ಸಿ ಮಳೆ ಆನೆ, ಡಿ ಗಜ ಆನೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕರಿ ಪದದ ನಾನಾರ್ಥಗಳು ಕಪ್ಪು ಮತ್ತು ಆನೆಯಾಗಿದೆ. ಎ ಕಪ್ಪು ಆನೆ. ಪ್ರಶ್ನೆ ನಂಬರ್ 3, ಶಿಕ್ಷಣವು ದೇಶದ ಉನ್ನತಿಗೆ ಕಾರಣವಾಗುತ್ತದೆ. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಉನ್ನತಿ ಪದಕ್ಕೆ ಅಡಿಗೆರೆಯನ್ನ ಎಳೆಯಲಾಗಿದೆ. ಉನ್ನತಿ ಪದದ ವಿರುದ್ಧಾರ್ಥಕ ಪದ ಅವನತಿ. ಆದ್ದರಿಂದ ಉತ್ತರ ಡಿ ಅವನತಿ. ಪ್ರಶ್ನೆ ನಂಬರ್ 4, ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಇಲ್ಲಿ ವಾಕ್ಯದಲ್ಲಿ ಕ್ರಿಯಾಪದವನ್ನ ಹುಡುಕಿ ಬರೆಯಬೇಕು. ಎ ರೈತ, ಬಿ ಭತ್ತ, ಸಿ ತುಂಬು, ಡಿ ಚೀಲವಾಗಿದೆ. ಇಲ್ಲಿ ಕ್ರಿಯಾಪದವೆಂದರೆ ಕಾಯಕವನ್ನ ಅಥವಾ ಕೆಲಸವನ್ನು ಸೂಚಿಸುವಂತಹ ಪದ. ಸಿ ತುಂಬು ಇದು ಕ್ರಿಯಾಪದ. ಪ್ರಶ್ನೆ ನಂಬರ್ 5, ಗುರುಗಳು ಪಾಠವನ್ನು ಹೇಳಿದರು. ಈ ವಾಕ್ಯವು ಸೂಚಿಸುವ ಕಾಲ. ಎ ಭೂತಕಾಲ, ಬಿ ವರ್ತಮಾನ ಕಾಲ, ಸಿ ಭವಿಷ್ಯತ್ ಕಾಲ, ಡಿ ಯಾವುದು ಅಲ್ಲ. ಇಲ್ಲಿ ಗುರುಗಳು ಪಾಠವನ್ನು ಹೇಳಿದರು. ಈ ವಾಕ್ಯವು ಸೂಚಿಸುವ ಕಾಲ ಭೂತಕಾಲವಾಗಿದೆ. ಎ ಭೂತಕಾಲ. ಪ್ರಶ್ನೆ ನಂಬರ್ 6, ಅವಳು ಹಣ್ಣನ್ನು ತಿನ್ನುತ್ತಾಳೆ. ಈ ವಾಕ್ಯದಲ್ಲಿ ತಿನ್ನು ಪದದ ಧಾತು. ಎ ಏಕವಚನ ಮಧ್ಯಮ ಪುರುಷ, ಬಿ ಏಕವಚನ ಪ್ರಥಮ ಪುರುಷ, ಸಿ ಏಕವಚನ ಉತ್ತಮ ಪುರುಷ, ಡಿ ಬಹುವಚನ ಮಧ್ಯಮ ಪುರುಷ. ಅವಳು ಹಣ್ಣನ್ನು ತಿನ್ನುತ್ತಾಳೆ. ಈ ವಾಕ್ಯದಲ್ಲಿ ತಿನ್ನು ಪದದ ಧಾತು. ಬಿ ಏಕವಚನ ಪ್ರಥಮ ಪುರುಷ. ಪ್ರಶ್ನೆ ನಂಬರ್ 7, ಈ ಕೆಳಗಿನವುಗಳಲ್ಲಿ ಪ್ರಕೃತಿ ಭಾವ ಸೂಚಿಸುವ ಪದ. ಎ ಮಳೆಗಾಲ, ಬಿ ದೇವಾಲಯ, ಸಿ ಕಂಬನಿ, ಡಿ ಈ ಮನೆ. ಇಲ್ಲಿ ಕೆಳಗಿನವುಗಳಲ್ಲಿ ಪ್ರಕೃತಿ ಭಾವ ಸೂಚಿಸುವ ಪದ ಈ ಮನೆ. ಆದ್ದರಿಂದ ಉತ್ತರ ಡಿ ಈ ಮನೆ. ಪ್ರಶ್ನೆ ನಂಬರ್ 8, ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲರೂ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ. ಅಡಿಗೆರೆ ಎಳೆದ ಪದ ನಾಡಿನಲ್ಲಿ ಆಗಿದೆ. ನಾಡಿನಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗುತ್ತದೆ. ಆದ್ದರಿಂದ ಉತ್ತರ ಸಿ ಸಪ್ತಮಿ. ಪ್ರಶ್ನೆ ನಂಬರ್ 9, ಅಮ್ಮನ ಆಶೀರ್ವಾದದಿಂದ ನನಗೆ ಸಂತೋಷವಾಯಿತು. ಅಡಿಗೆರೆ ಎಳೆದ ಪದ ಸೂಚಿಸುವ ಅರ್ಥ. ಎ ಹಾರೈಕೆ, ಬಿ ನಮಸ್ಕಾರ, ಸಿ ದುಃಖ, ಡಿ ಶುಭಾಶಯ. ಇಲ್ಲಿ ಅಡಿಗೆರೆ ಎಳೆದ ಪದ ಆಶೀರ್ವಾದವಾಗಿದೆ. ಆಶೀರ್ವಾದ ಪದ ಸೂಚಿಸುವ ಅರ್ಥ ಹಾರೈಕೆ. ಉತ್ತರ ಎ ಹಾರೈಕೆ. ಪ್ರಶ್ನೆ ನಂಬರ್ 10, ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ. ಎ ಮಾತೃಶ್ರೀ, ಬಿ ತೀರ್ಥರೂಪ, ಸಿ ಚಿರಂಜೀವಿ, ಡಿ ಪೂಜ್ಯ. ತಂದೆಗೆ ಪತ್ರ ಬರೆಯುವಾಗ ಸೂಚಿಸುವ ಸಂಬೋಧನೆ ತೀರ್ಥರೂಪವಾಗಿದೆ. ಆದ್ದರಿಂದ ಉತ್ತರ ಬಿ ತೀರ್ಥರೂಪ. ಪ್ರಶ್ನೆ ನಂಬರ್ 11, ಮೂರ್ಖರ ಮೂರ್ಖ ಗಿಳಿಯಪ್ಪ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ. ಎ ಭಾವಸೂಚಕ ಚಿಹ್ನೆ, ಬಿ ವಿವರಣ ಚಿಹ್ನೆ, ಸಿ ಅಲ್ಪ ವಿರಾಮ ಚಿಹ್ನೆ, ಡಿ ಆವರಣ ಚಿಹ್ನೆ. ಇಲ್ಲಿ ಭಾವಸೂಚಕ ಚಿಹ್ನೆಯನ್ನ ಬಳಸಿದ್ದಾರೆ. ಆದ್ದರಿಂದ ಉತ್ತರ ಎ ಭಾವಸೂಚಕ ಚಿಹ್ನೆ. ಪ್ರಶ್ನೆ ನಂಬರ್ 12, ನಾಮಪದದ ಮೂಲ ರೂಪವನ್ನು ಸೂಚಿಸುವ ಪದಕ್ಕೆ ಹೀಗೆನ್ನುವರು. ಎ ನಾಮಪದ, ಬಿ ನಾಮ ಪ್ರಕೃತಿ, ಸಿ ಪ್ರಕೃತಿ ಭಾವ, ಡಿ ಪ್ರತ್ಯಯ.
ನಾಮಪದದ ಮೂಲ ರೂಪವನ್ನು ಸೂಚಿಸುವ ಪದಕ್ಕೆ ನಾಮ ಪ್ರಕೃತಿ ಎಂದು ಕರೆಯುತ್ತಾರೆ. ಆದ್ದರಿಂದ ಉತ್ತರ ಬಿ ನಾಮ ಪ್ರಕೃತಿ. ಪ್ರಶ್ನೆ ನಂಬರ್ 2, ಈ ಕೆಳಗಿನ ಪದ್ಯ ಭಾಗ ಪೂರ್ಣಗೊಳಿಸಿ. 13ನೇ ಪ್ರಶ್ನೆ, ಉರಿಯಲಿಲ್ಲ ಡ್ಯಾಶ್ ಹೇ ವಿಭೋ. ಇಲ್ಲಿ ನಾವು ಉರಿಯಲಿಲ್ಲ ಎನ್ನುವಲ್ಲಿಂದ ಹೇ ವಿಭೋವರೆಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕಾಗಿದೆ. ಉರಿಯಲಿಲ್ಲ ಆರಲಿಲ್ಲ ಬಾಳಹಣತೆ ಹೇ ಪ್ರಭೋ, ಬತ್ತಲಿಲ್ಲ ತುಂಬಲಿಲ್ಲ ಬಾಳವರತೆ ಹೇ ವಿಭೋ. ಇಲ್ಲಿ ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರಶ್ನೆ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ನಂಬರ್ 14, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಹೇಳಿದ ಮಾತುಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಗಿಳಿಮರಿಯು ಅರಣ್ಯವಾಸಿಯಾಗಿದ್ದು ಅದಕ್ಕೆ ಓದು ಬರಹ ತಿಳಿದಿಲ್ಲ. ಬೇರೆಯವರ ಜೊತೆ ಹೇಗೆ ಮಾತನಾಡಬೇಕು ಎಂಬುದು ತಿಳಿದಿಲ್ಲ. ಸಂಗೀತ ನೃತ್ಯದ ಬಗ್ಗೆ ತಿಳಿದಿಲ್ಲ. 1-2ರ ಮಗ್ಗಿ ಕೂಡ ಬರುವುದಿಲ್ಲ. ಅದಕ್ಕೆ ಕೇವಲ ಮರಗಿಡಗಳನ್ನು ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು ಮತ್ತು ಉದುರಿಸುವುದು ಮಾತ್ರ ತಿಳಿದಿದೆ ಎಂದು ಮಂತ್ರಿಯು ರಾಜನಿಗೆ ಹೇಳಿದನು. ಪ್ರಶ್ನೆ ನಂಬರ್ 15, ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಮಲ್ಲಜ್ಜಿಯ ಮಳಿಗೆಯಲ್ಲಿ ಕಡಲೆಪುರಿ, ಕೊಬ್ಬರಿ ಮಿಠಾಯಿ, ಇತ್ತೀಚಿನ ತಿನಿಸು, ಎಲೆ ಅಡಿಕೆ, ಸಕ್ಕರೆ ಚಹಾ ಪುಡಿ, ಊದುಕಡ್ಡಿ, ಕರ್ಪೂರ, ಬಿಟುಖಾರ, ಸ್ನೋ ಪೌಡರ್, ಚಾಕೊಲೇಟ್, ಪೆಪರ್ಮೆಂಟ್ ಹೀಗೆ 10 ಹಲವಾರು ವಸ್ತುಗಳು ದೊರೆಯುತ್ತವೆ. ಪ್ರಶ್ನೆ ನಂಬರ್ 16, ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ. ಬೇವೂರರು ಸಜ್ಜನರು. ಒಮ್ಮೆ ಅವರು ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು. ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ. ಪ್ರಶ್ನೆ ನಂಬರ್ 17, ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು? ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯ ಹೊದ್ದುಕೊಂಡು ಕುಣಿಗೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗವ ಬಾರಿಸುತ್ತಾ ಇರುತ್ತಾನೆ. ಪ್ರಶ್ನೆ ನಂಬರ್ 18, ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಮರದಲ್ಲಿ ಭೂತ ಬೇತಾಳ, ಜೋತಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ. ಪ್ರಶ್ನೆ ನಂಬರ್ 19, ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು, ಯಾವುದು ಬಾಳಬೇಕು? ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು, ಕನ್ನಡವು ಬಾಳಬೇಕು. ಪ್ರಶ್ನೆ ನಂಬರ್ 20, 1000 ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು, ಏಕೆ? ಸಂಗೊಳ್ಳಿ ರಾಯಣ್ಣನ ತಾತ ರಂಗಪ್ಪ ಎಂಬುವವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ 1000 ಒಂಟೆಗಳ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಇದನ್ನು ಚಿಣಗಿ ಕೋವಾಡ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಶೌರ್ಯಕ್ಕಾಗಿ ದೇಸಾಯಿಯವರು ನೀಡಿದರು. ಪ್ರಶ್ನೆ ನಂಬರ್ 21, ಕಬ್ಬಿಣ ಕೈಗಡಗ, ಕುಣಿಗೋಲು ಕೂದಾಲ, ಕಂಬಳಿ ಹೊದ್ದಾವ ಬಂದಾನ, ಗುಣುಗುಣು ಗುಟ್ಟುತ, ಕಡಗವ ಕುಟ್ಟುತ, ಕರಡಿಯ ನಾಡಿಸುತ್ತ ನಿಂದಾನ. ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಕರಡಿ ಕುಣಿಸುವವನು ತನ್ನ ಹೊಟ್ಟೆಪಾಡಿಗಾಗಿ ಕಾಡಿನಿಂದ ಕರಡಿಯನ್ನು ಹಿಡಿದು ತಂದು ತರಬೇತಿ ಕೊಟ್ಟು ಅದನ್ನು ಮಾಡಿಸುತ್ತಾನೆ. ಅವನು ತನ್ನ ಕೈಗೆ ಕಬ್ಬಿಣದ ಕಡಗ ಹಾಕಿಕೊಂಡು ಕರಡಿಯನ್ನು ಕುಣಿಸುವುದಕ್ಕಾಗಿ ಒಂದು ಕುಣಿಕೋಲನ್ನು ತೆಗೆದುಕೊಂಡು ಕಂಬಳಿಯನ್ನು ಹೊದ್ದುಕೊಂಡು ಬಾಯಲ್ಲಿ ಗುಣುಗುಣುಗುಟ್ಟುತ್ತಾ ಕಡಗವನ್ನು ಕುಟ್ಟುತ್ತಾ ಕರಡಿಯನ್ನಾಡಿಸುತ್ತಾ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಾನೆ. ಪ್ರಶ್ನೆ ನಂಬರ್ 4, ಕೊಟ್ಟಿರುವ ವಾಕ್ಯವನ್ನು ಸಂದರ್ಭ ಸಹಿತ ವಿವರಿಸಿ. 22ನೇ ಪ್ರಶ್ನೆ, ಈತನು ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು. ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ. ರಾಯಣ್ಣನು ಯಾವ ರೀತಿ ಯುದ್ಧ ಮಾಡುತ್ತಿದ್ದ, ಹೇಗೆ ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತು, ಅವನಿಗೆ ತನ್ನದೇ ಆದ ಸ್ವಂತ ಸೈನ್ಯವಿರಲಿಲ್ಲ. ಹೀಗಾಗಿ ಗೆರಿಲ್ಲಾ ಯುದ್ಧ ತಂತ್ರದಿಂದ ಹೋರಾಡುತ್ತಿದ್ದನು. ಪ್ರಶ್ನೆ ನಂಬರ್ 5, ಈ ಕೆಳಗಿನ ಪ್ರಶ್ನೆಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ ನಂಬರ್ 23, ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ. ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ.
ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟು, ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಎಂದು ಹೇಳಬಹುದಾಗಿದೆ. ಪ್ರಶ್ನೆ ನಂಬರ್ 24. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿನಗೆ ಮೆಚ್ಚುಗೆಯಾದ ಅಂಶಗಳ ಬಗ್ಗೆ ವರ್ಣಿಸಿರಿ. ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಗೌರವಾನ್ವಿತ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಇತಿಹಾಸದಲ್ಲಿ ಜಾಗೃತನಾಗಿ ಗುರುತಿಸಿಕೊಂಡಿರುವ ವ್ಯಕ್ತಿ. ಅವರ ಬಗ್ಗೆ ಮೆಚ್ಚುಗೆಯಾದ ಕೆಲವು ಅಂಶಗಳನ್ನು ಹೀಗೆ ವರ್ಣಿಸಬಹುದು. ಮೊದಲನೆಯದಾಗಿ ಧೈರ್ಯಶಾಲಿ ಹೋರಾಟಗಾರ. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಮಹಾನ್ ಹೋರಾಟಗಾರನಾಗಿದ್ದ. ಬ್ರಿಟಿಷರ ದಮನವನ್ನು ಎದುರಿಸಲು ಅವನು ನಿಷ್ಕಲ್ಪವಾಗಿ ಹೋರಾಡಿದ. ಎರಡನೆಯದಾಗಿ ಪ್ರಜಾಪ್ರಿಯ ನಾಯಕ. ರಾಯಣ್ಣನು ಸಾಮಾನ್ಯ ಜನತೆಯ ಹಿತಾಸಕ್ತಿ ಕಾಪಾಡುವ ಪ್ರಜಾಪ್ರಿಯ ನಾಯಕನಾಗಿದ್ದ. ತನ್ನ ಹೋರಾಟದಿಂದಾಗಿ ಜನತೆಯ ಮೇಲೆ ಅವನ ಅಪಾರ ಪ್ರಭಾವವಿತ್ತು. ದೇಶಭಕ್ತಿ, ಸ್ನೇಹಿ ನಿಷ್ಠೆ. ತನ್ನ ದೇಶ ಮತ್ತು ಸಾಮ್ರಾಜ್ಯದ ಮೇಲೆ ಅಪಾರ ನಿಷ್ಠೆ ಹೊಂದಿದ್ದ. ಅವನು ದೇಶಭಕ್ತಿಯ ಆದರ್ಶವನ್ನು ಪಾಲಿಸಿದನು. ಗುರು ಸ್ನೇಹ. ಕಿತ್ತೂರು ಚೆನ್ನಮ್ಮನ ಆಪ್ತರಾದ ಅವರು ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರಂತರ ಶಕ್ತಿ ನೀಡಿದರು. ಅವರು ಚೆನ್ನಮ್ಮನ ಆಜ್ಞೆಗೆ ಸದಾ ವಿಧೇಯನಾಗಿದ್ದರು. ಐದನೆಯದಾಗಿ ಸಹಜ ಶಕ್ತಿ ಮತ್ತು ತಂತ್ರಜ್ಞಾನ. ಸಂಗೊಳ್ಳಿ ರಾಯಣ್ಣನು ಬುದ್ಧಿಮತ್ತೆಯಿಂದ ಹೋರಾಟಗಾರನಾಗಿ ತನ್ನ ಸೇನೆಯೊಂದಿಗೆ ಬ್ರಿಟಿಷರಿಗೆ ತಾಕಲಾಟ ನೀಡಿದ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿ ಕನ್ನಡ ವಿಷಯದ 2024-25ನೇ ಸಾಲಿನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ. ಇಲ್ಲಿ ನೀವು ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆ ಬರುತ್ತವೆ ಎಂದು ನೋಡಬಹುದು. ಮೊದಲನೆಯ ಪಾಠ ಪಂಜರ ಶಾಲೆ. ಇಲ್ಲಿ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಅಂಕಗಳು 2. ಮಲ್ಲಜ್ಜಿಯ ಮಳಿಗೆ ಪಾಠದಿಂದ 2 ಪ್ರಶ್ನೆಗಳು. ಅಂಕಗಳು 6. ಧೀರ ಸೇನಾನಿ ಪಾಠದಿಂದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಅಂಕಗಳು 2. ಸಂಗೊಳ್ಳಿ ರಾಯಣ್ಣ ಪಾಠದಿಂದ 3 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅಂಕಗಳು 8. ಕರಡಿ ಕುಣಿತ ಪದ್ಯದಿಂದ ಪ್ರಶ್ನೆಗಳ ಸಂಖ್ಯೆ 2. ಅಂಕಗಳು 4. ಮಗುವಿನ ಮೊರೆಯಿಂದ ಪ್ರಶ್ನೆ 1. ಅಂಕಗಳು 2. ಮೂಡಲಮನೆ ಪದ್ಯದಿಂದ ಪ್ರಶ್ನೆಗಳು 1. ಅಂಕ 2. ಭುವನೇಶ್ವರಿ ಪದ್ಯದಿಂದ ಪ್ರಶ್ನೆಗಳ ಸಂಖ್ಯೆ 1. ಅಂಕಗಳು 2. ವ್ಯಾಕರಣದಿಂದ 12 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಒಟ್ಟು ಅಂಕಗಳು 12. ಅಂದರೆ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ವ್ಯಾಕರಣದಲ್ಲಿ ಕೇಳುತ್ತಾರೆ. ಒಟ್ಟು 24 ಪ್ರಶ್ನೆಗಳು, 40 ಅಂಕಗಳು. ನೀವು ಘಟಕವಾರು ಅಂಕಗಳ ಹಂಚಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ಅಂಕಗಳನ್ನು ಪಡೆಯಬಹುದಾಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೆಲೆಬ್ರಿಟಿ ಆಂಕರ್ ಎಂದೇ ಪ್ರಸಿದ್ಧರಾಗಿರುವ ನವೀನ್ ಕುಮಾರ್ ಸುಗಾವಿ ಅವರು ಇದೀಗ ನವೀನ್ ಎಂಟರ್ಟೈನರ್ಸ್ ಎಂಬ ಹೊಸ ತಂಡವನ್ನು ಹುಟ್ಟುಹಾಕಿದ್ದಾರೆ. ಸೆಲೆಬ್ರಿಟಿ ಶೋಸ್, ಡ್ಯಾನ್ಸ್ ಶೋಸ್, ಲೈವ್ ಆರ್ಕೆಸ್ಟ್ರಾ, ಫೈರ್ ಶೋಸ್, ಸ್ಟಂಟ್ ಶೋಸ್, ಮಿಮಿಕ್ರಿ ಮತ್ತು ಕಾಮಿಡಿ ಶೋಸ್, ಈ ಎಲ್ಲಾ ರೀತಿಯ ವಿಭಿನ್ನತೆಗಳಿಂದ ಕೂಡಿದೆ ನಮ್ಮ ನವೀನ್ ಎಂಟರ್ಟೈನರ್ಸ್ ತಂಡ. ನೀವು ಕೂಡ ನಿಮ್ಮ ಊರುಗಳಲ್ಲಿ ಯಾವುದೇ ಕಾರ್ಪೊರೇಟ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್ ಮಾಡಿಸುವ ಉದ್ದೇಶ ನಿಮಗಿದ್ದಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಮಾಡಿಕೊಡಲಾಗುವುದು. ಕಾರ್ಯಕ್ರಮಗಳನ್ನು ಬುಕ್ ಮಾಡಲು ಕೆಳಗಿನ ನಂಬರ್ಗೆ ಕರೆ ಮಾಡಿ 8105122517. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.